ಡುಮಾ ದುಡ್ಡತಾ ಇವತ್ತು ನಂದೇನಾ? ಇನ್ನೇನು ಸಬ್ ರಿಜಿಸ್ಟರ್ ಆಫೀಸರ್ ನಮ್ಮ ಅಪ್ಪನ ಮುತ್ಕೊಂಡೆ ತಗೊಳಪ್ಪ. ಆಹಾ ಗರಿ ಗರಿ ನೋಟು ಫ್ರೆಶ್ ಆಗಿ ಹಂಗೆ ಬಂದ್ಬಿಡೈತೆ. ಡುಮಾ ನಿಮ್ಮ ಅಪ್ಪ ಏನಾದ್ರು ಪ್ರಿಂಟ್ ಹೊಡಿತಾನ? ಅಲ್ಲ, ಲಂಚ ಹೊಡಿತಾನೆ. ಅವರಪ್ಪ ಲಂಚ ಹೊಡಿತಾನೆ, ನಾವೆಲ್ಲಿ ಮಜಾ ಹೊಡಾಯಿಸ್ತೀವಿ. ಸಾರಿ, ಓನ್ಲಿ ಕಪಲ್ಸ್. ಕಪಲ್ಸಾ? ಎಸ್. ಲೋ ಕಪ್ಪಲ್ಸ್ ಅಂತ ಕಂಡ್ರು. ನಾವು ಕಪಲ್ಸೇ, ಆದ್ರೆ ಇವತ್ತು ಮಿಸ್ ಆಗಿದಾರಷ್ಟೇ. ನಮ್ಮನ್ನ ಈಗ ಒಳಗಡೆ ಕಳ್ಸಿದ್ರೆ ನಾವು ಕಪಲ್ಸ್ ಆಗ್ತೀವ ಅಷ್ಟೇ. ನೋಡಿ, ನಾವು ಪರ್ಮನೆಂಟ್ ಕಸ್ಟಮರ್ಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾರಿ, ಡೋಂಟ್ ಡಿಸ್ಟರ್ಬ್ ಮಿ. ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ, ಎಸ್ ನೀವು ಒಬ್ರೇನಾ? ಇಡಿಯಟ್. ಬಂದ್ರ ನನ್ನ ಮಕ್ಳ, ನಾನು ಬಡ್ಕೊಂಡೆ ಯಾರನ್ನಾದ್ರೂ ಟೆಂಪ್ರರಿಯಾಗಿ ಲವ್ ಮಾಡೋಣ ಕಂಡ್ರು ಅಂತ. ನನ್ನ ಮಾತು ನೀವೆಲ್ಲಿ ಕೇಳ್ತೀರಾ? ಸುಮ್ಮನೆ ಬರೀ ಲೈನ್ ಹೊಡೆದಲ್ಲ ಟೈಮ್ ವೇಸ್ಟ್ ಮಾಡ್ಬಿಟ್ರಿ. ಈಗ ಅನ್ಭವಿಸಿ. ನೀನ್ ಸ್ವಲ್ಪ ಮುಚ್ಕೊಂಡಿರ್ತೀಯಾ? ನೀನೀಗ ಟೈಮ್ ವೇಸ್ಟ್ ಮಾಡ್ಬೇಡ. ಅದ್ ಸರಿ, ನಮ್ ಸೂರ್ಯ ಎಲ್ರ? ನಿನ್ನೆ ನಾವು ಯಾರು ಇಲ್ದೇ ಇರೋವಾಗ ನಮ್ಮ ಪಬ್ ನಲ್ಲಿ ನೀನು ನಿನ್ ಫ್ರೆಂಡ್ಸ್ ಸೇರ್ಕೊಂಡು ನಮ್ ಹುಡುಗನ್ ಹೊಡೆದು ಹಿಪ್ ಓಪನ್ ಮಾಡಿದ್ದೀರಾ? ನಾವೀಗ ನಿನ್ ತಲೆ ಸೀಳಿ ನಿನ್ ಚಿಪ್ ಓಪನ್ ಮಾಡ್ತೀವಿ. ಬಿಚ್ಚು ನಾವು ನಟ್ಟು ಬೋಲ್ಟು. ನನ್ ಚಿಪ್ ಓಪನ್ ಮಾಡ್ತೀರಾ? ನೀವು ಗಂಡಸ್ರೆ ಆಗಿದ್ರೆ, ನಿಮ್ಮಪ್ಪಂದ್ರಿಗೆ ನೀವು ಹುಟ್ಟಿದ್ರೆ ಮೊದಲು ಈ ಟಿನ್ ಬೀರ್ ಓಪನ್ ಮಾಡಿ ನೋಡೋಣ. ನಮಗೆ ಚಾಲೆಂಜಾ? ಈಗ ನಿನ್ ಮೈ ಮುಳೆ ಮುರಿದು ಅದೇ ಟಿನ್ ಬೀರಿಂದ ನಿನ್ ಬಾಯಿಗೆ ನೀರ್ ಬಿಡ್ತೀನಿ. ಎತ್ಕೊಂಡ್ ಬರೋ ಅದನ್ನ. ಗ್ರಹಗಳೇನಿದ್ರು ಸೂರ್ಯನ ಸುತ್ತ ಸುತ್ತುತ್ತಾ ಇರಬೇಕು. ಹತ್ರ ಬಂದ್ರೆ ಮಟ್ಯಾಶ್. ಸೂರ್ಯ ಸೂರ್ಯ, ಇಲ್ಲಿ ಕಪಲ್ಸ್ ಮಾತ್ರ ಎಂಟ್ರಿ ಅಂತ ಕಣ. ಹಂಗಾರೆ ಇವತ್ತು ನಮ್ಮ ಪ್ರೋಗ್ರಾಮ್ ಮಿಸ್ಸಾ? ನೋ ಚಾನ್ಸ್. ಹಲೋ ಸೂರ್ಯ. ಹಾಯ್ ಸೂರ್ಯ. ದಿ ಕ್ಲಬ್ ಎಕ್ಸಾಕ್ಟ್ 10 o'clock. ಓಕೆ ಬಾಯ್. ಸೂರ್ಯ
ಟೈಮ್ ಎಷ್ಟು? ಯಾಕೆ? ನಿನಗೆ ಸ್ವಲ್ಪನಾದ್ರೂ ಟೈಮ್ ಸೆನ್ಸ್ ಇದೆಯಾ? ಟೈಮ್ ಇಲ್ಲ, ಸೆನ್ಸ್ ಇದೆ. ಸೆನ್ಸ್ ನಿನಗಿದ್ದಿದ್ರೆ 5 ಸ್ಟಾರ್ ಹೋಟೆಲ್ಗೆ ಪಾರ್ಟಿಗೆ ಬರೋದು ಬಿಟ್ಟು ಪೋಖ್ರಿಗಳ ಜೊತೆ ಪೋಲಿಯಲ್ಲೇ ಹೋಗ್ತಿದ್ಯಾ? ಸ್ಟಾರ್ ಹೋಟ್ಲಿಗೆ ಹೋಗೋರೆಲ್ಲ ಸ್ಟಾರ್ಸ್ಗಳು ಅಲ್ಲ, ನಿರುದ್ಯೋಗಿಗಳು, ಪೋಖ್ರಿಗಳು ಅಲ್ಲ. ಡೋಂಟ್ ಟಾಕ್ ರಬಿಶ್. ಇವತ್ತು ನಿನ್ನನ್ನು ನನ್ನ ಕಂಪ್ನಿಗೆ ಪಾರ್ಟ್ನರ್ ಆಗಿ ಅನೌನ್ಸ್ ಮಾಡಬೇಕು ಅಂತ 2 ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟು ಗ್ರ್ಯಾಂಡ್ ಪಾರ್ಟಿ ಅರೇಂಜ್ ಮಾಡಿದೆ. ಅಷ್ಟು ಹೇಳಿದ್ರು ಕೂಡ ನೆಗ್ಲೆಕ್ಟ್ ಮಾಡಿ ಹೋಗಿದೆಯಲ್ಲ, ನನಗೆಷ್ಟು ಅವಮಾನ ಆಯ್ತು ಗೊತ್ತಾ? ನನಗೆ ಈ ಪಾರ್ಟಿ ಪಾರ್ಟ್ನರ್ಶಿಪ್ ಯಾವುದು ಬೇಡ ಅಂತ ಮೊದಲೇ ಹೇಳಿದ್ನಲ್ಲ. ಓದು ಬೇಡ, ಬಿಸ್ನೆಸ್ ಬೇಡ, ಇನ್ನೇನ್ ಬೇಕು ನಿನಗೆ? ಪ್ರೀತಿ. ಅದನ್ನ ಕೊಡಕ್ಕೆ ನಿಮ್ ಕೈಲಿ ಆಗಲ್ಲ. ನನಗೂ ಬುದ್ಧಿ ಬಂದಾಗ್ಲಿ ನಾನು ನೋಡ್ತಾನೆ ಇದ್ದೀನಿ. ಯಾವತ್ತಾದ್ರೂ ನನ್ನನ್ನ ಪ್ರೀತಿಯಿಂದ ಮಾತಾಡ್ಸಿದ್ದೀರಾ? ನನ್ನ ಫೀಲಿಂಗ್ಸ್ ಏನು ಅಂತ ಕೇಳಿದ್ದೀರಾ? ಯಾವಾಗ ನೋಡಿದ್ರು ಪಾರ್ಟಿ, ಪ್ರೆಸ್ಟೀಜು, ಬಿಸ್ನೆಸ್ಸು, ಹಣ ಹಣ ಅಂತ ಸಾಯ್ತಾ ಇರ್ತೀರಾ. ಹೌದು, ನಾನು ಹಣ ಪ್ರೆಸ್ಟೀಜ್ ಅಂತ ಸಾಯ್ತೀನಿ. ಆದ್ರೆ ಯಾಕೆ ಹೀಗಾದೆ ಅಂತ ಗೊತ್ತಾ? ಗೊತ್ತು. ನೀವು ನನ್ನ ತಾಯಿನ ತುಂಬಾ ಪ್ರೀತಿಸಿ ಮದುವೆ ಮಾಡ್ಕೊಂಡ್ರಿ. ಆದ್ರೆ ಅವಳು ನನ್ನನ್ನು ಹೆತ್ತು ನಿಮ್ ಕಾಲ್ ಬುಡಕ್ ಬಿಸಾಕಿ ಹಣಕ್ಕೋಸ್ಕರ ಯಾವನೋ ಶ್ರೀಮಂತ ಜೊತೆ ಓಡೋದ್ಲು. ಅದಕ್ಕೆ ನಿಮ್ಗೆ ಹೆಂಡತಿ ಮೇಲಿನ ದ್ವೇಷಕ್ಕೋಸ್ಕರ ಹಣ ಸಂಪಾದನೆ ಮಾಡೋ ಹುಚ್ಚಿಡಿತು ಅಂತ ತಾನೆ? ನನಗೂ ಇದನ್ನ ಕೇಳಿ ಕೇಳಿ ಕಿವಿ ತೂತ್ ಬಿದ್ದೋಗಿದೆ. ಅವಳಿಗೆ ಸುಖ ಬೇಕು, ನಿಮಗೆ ಹಣ ಬೇಕು. ನಿಮ್ಮಿಬ್ಬರ ಮಧ್ಯ ನಾನಾಗ್ಬೇಕಾಗಿತ್ತು. ಸುಳ್ಳು, ಬರೀ ಸುಳ್ಳು. ಯಾವ ತಾಯಿನೂ ದೇವರಲ್ಲ, ಎಲ್ಲ ಸುಳ್ಳು. ಸಮಾಧಾನ ಮಾಡ್ಕೊಳ್ಳಿ ಬುದ್ಧಿ, ಸಮಾಧಾನ ಮಾಡ್ಕೊಳ್ಳಿ. ಇವರೆಲ್ಲ ತಾಯಂದ್ರನ್ನ ದೇವರು ಅಂತ ಹೇಳಿ ನಮ್ಮನ್ನೆಲ್ಲ ಯಾಕೆ ಚೀಟ್ ಮಾಡ್ತಾ ಇದ್ದಾರೆ? ತಾಯಂದ್ರೆಲ್ಲ ದೇವರಾಗಿದ್ರೆ ಕುಂತಿಯ ಕರ್ಣನ ನೀರಿಗೆ ಬಿಟ್ಲು, ಮೇನೆಕಾಯಿ ಮಗುನ ಕಾಡ್ನಲ್ಲಿ ಬಿಟ್ಲು. ಮಕ್ಕಳನ್ನ ಹೆತ್ತಿ ಕಸು ತೊಟ್ಟಿಲ್ ಬಿಸಾಕೋ ಇಂಥ ತಾಯಂದ್ರನ್ನ ದೇವರನ್ನೋರ್ಗೆ ಚಪ್ಪಲಿ ಹೊಡಿಬೇಕು. ಗೋಪಾಲಯ್ಯ, ಚಪ್ಪಲಿ ಹೊಡಿಬೇಕು. ಸಮಾಧಾನ ಮಾಡ್ಕೊಳ್ಳಿ ಬುದ್ಧಿ, ಸಮಾಧಾನ ಮಾಡ್ಕೊಳ್ಳಿ. ಯಾಕ? ಬೆಳಿಗ್ಗೆಯಿಂದ ಕಣ್ ಬಿಟ್ಕೊಂಡು ಕಣ್ಗೊಂದು ಕರ್ನಾಟಕ ಹಾಕೊಂಡು ಸ್ಮಾರ್ಟ್ ಆಗಿ ಡ್ರೆಸ್ ಮಾಡ್ಕೊಂಡು ಕಾಯ್ತಾ ಇದೀವಿ. ಒಂದೇ ಒಂದು ಹೂ ಕಾಣಿಸ್ತಿಲ್ವಲ್ಲ? ಹೂವ ಏನೋ ಇದು ಹೊಸ ಹೆಸರು? ಲಡ್ಡುಮಣ್ಣ, ಹೆಣ್ಣನ್ನ ಒಂದು ವಸ್ತ್ರಿಗೆ ಹೋಲಿಸಬೇಡಿ, ಸೌಂದರ್ಯಕ್ಕೆ ಅಥವಾ ಒಂದು ಹೂವಿಗೆ ಹೋಲಿಸಿ ಅಂತ ದೊಡ್ಡವರು ಹೇಳಿದ್ದಾರೆ. ದೊಡ್ಡವರು ಅಂದ್ರೆ ಜಂಗಮರಪ್ಪ. ಅವ್ರು ಹೇಳ್ದ್ಮೇಲೆ ಮುಗಿದ್ ಬಿಡು. ಹಾ, ಅದಕ್ಕೆ ಈ ಹಾಳಾದ ಅಡ್ಡದಲ್ಲಿ ಒಂದು ಹೂ ಕಾಣಿಸ್ತಿಲ್ಲ ಅಂತ ಹೇಳ್ದೆ. ನಾನು ಅವಾಗ್ಲೇ ಹೇಳಿದೆ ನಮ್ಮ ಪರ್ಮನೆಂಟ್ ಅಡ್ಡಕ್ಕೆ ಹೋಗೋಣ ಅಂತ. ಈ ಡೂಮನೆ ಜಾಗ ಸೆಲೆಕ್ಟ್ ಮಾಡಿದ್ದು. ನನ್ನನ್ನೇ ಕೊಡ್ತಾ ಇದ್ದೀರಾ? ದಿನ ಗಾಳಿಯಲ್ಲಿ ಹೂವ ಉದುರುತ್ತಾ ಇದು. ಇವತ್ತು ಯಾಕೋ ಉದುರುತ್ತಾನೆ ಇಲ್ಲ. ಅದಕ್ಕೆ ನಾನೇನ್ ಮಾಡ್ಲೋ? ಉದುರುತ್ತೆ ಎಲ್ಲ ಮುದುಡಿ ತಾವರೆ. ಒಂದಾದ್ರೂ ಮೈಸೂರು ಮಲ್ಲಿಗೆ, ಕೆಂಡ ಸಂಪಿಗೆ, ಬಿಳಿ ಗುಲಾಬಿ ಕಾಣಿಸ್ತಿದ್ಯಾನಾ? ನೋ ನೋ, ಇಂಪಾಸ್. ಅಬ್ಬಾ, ಅಲ್ಲಿ ನೋಡ್ರ, ಕಡೆಗೂ ಒಂದು ಸೂರ್ಯಕಾಂತಿ ಹೂ ಬರ್ತಾ ಇದೆ. ಸೂಪರ್. ಅಯ್ಯೋ 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 ಹಡಬಿ ನನ್ನ ಮಕ್ಕಳ ನನಗ ಫ್ರಾಂಕೀಸ್ ಕೊಡ್ಲಿಕ್ಕತ್ತರೇನ? ನನ್ನ ವಯಸ್ಸೇನ ನಿಮ್ಗಳ ವಯಸ್ಸೇನ? ಕಿಸ್ಕು ವಯಸ್ಸು ಸಂಬಂಧ ಇಲ್ಲ. ಈಗಿನ ಯೂತ್ಸು ಆಂಟಿರಿಗೆ ಲೈನ್ ಹೊಡೆಯೋದೇ ಫ್ಯಾಷನ್. ನಿಮಗೆ ಕರ್ನಾಟಕದ ಸ್ಪಿನ್ ಬೌಲರ್ ಅನಿಲ್ ಕುಂಬ್ಳೆ ಗೊತ್ತಾ? ಅವನಿಗಿಂತ ಅವನ ಹೆಂಡತಿ 5 ವರ್ಷ ದೊಡ್ಡೋಳು. ನಿಮ್ಗೆ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಗೊತ್ತಾ? ಅವನಿಗಿಂತ ಅವನ ಹೆಂಡತಿ 3 ವರ್ಷ ದೊಡ್ಡವಳು. ನಿಮ್ಗೆ ದಿಲ್ ಚಾಹತಾ ಹೈ ಹೀರೋ ಸೈಫ್ ಅಲಿ ಖಾನ್ ಗೊತ್ತಾ? ಅವನಿಗಿಂತ ಅವನ ಹೆಂಡತಿ ಅಮೃತಾ ಸಿಂಗ್ 10 ವರ್ಷ ದೊಡ್ಡೋಳು. ನಿಮಗ ದೊಡ್ಡಣ್ಣಗೌಡ ಬಸವಣ್ಣಗೌಡ ಉಳ್ಳಾಗಡ್ಡಿ ಗೊತ್ತೇನ? ಇಲ್ಲ. ಅವನು ನನಗಿಂತ 20 ವರ್ಷ ದೊಡ್ಡನಾದನ. ಯಾವನವನು? ನನ್ನ ಗಂಡ. ಲೇ ಹುಚ್ಚ ನನ್ ಮಕ್ಳ, ನನ್ನ ಹೆಸರು ಏನ್ ಗೊತ್ತೇನ? ಬಿಜ್ಲಿ. ಬಿಜ್ಲಿ ಬಿಜ್ಲಿ ಅಂದ್ರ ಬಿಜಾಪುರ ಜವರಿಗೌಡ ಜಟ್ಟಪ್ಪ ಮೆಣಸಿನ್ಕಾಯಿನ ಮಗಳು ಲೀಲಾ ಉಳ್ಳಾಗಡ್ಡಿ. ನನ್ನ ಮಕ್ಕಳ ನನ್ನ ತಂಟಿಗೆ ಏನಾದ್ರೂ ಬಂದ್ರ ಜೋಳದ ರೊಟ್ಟಿಯಾಗ ಕೆಂಪು ಚಡ್ಡಿ ಕಲ್ಸ್ದಂಗ ಕಳ್ಸ್ಬಿಟ್ಟಾನು. ಹುಷಾರ್. ಥೂ, ನನ್ನ ಮಕ್ಕಳ ಹೋಗಿ ಹೋಗಿ ಮುತ್ಕಿಗ್ ಲೈನ್ ನೋಡ್ತಾ ಇದ್ರಲ್ರ? ನನ್ಗ ಮುದುಕಿ ಅಂದೇನ?
ಮುದ್ಕಿ ಅಲ್ದ ಏನೇನ್ ಟೀನೇಜ್ ಹುಡುಗಿನಾ? ಏಯ್ ಹೊಡೆಯಲ್ಲ ಏನು? ಛೀ, ತರ್ಲಿ ನನ್ ಮಕ್ಳ. ನಿಮ್ ಮನೆಗೆ ಅಕ್ಕ ತಂಗಿರು ಯಾರಿದ್ದೇನು? ಹೆಣ್ಮಕ್ಳ ನೋಡಿದ್ರ ಹಿಂಗ ಜಲ್ ಸುರಿಸ್ತಿರಲ್ಲ. ಆಹಾ, ಹೆಂಗ ಹಾಲಿಗೆ ಸಿಗ್ತಾವ ನೋಡು ಈ ಮಂಗ್ಯಗಳು. ಅಯ್ಯೋ, ನೀವು ಹಿಂಗ ಇದ್ರ ಉದ್ದಾರ ಆಗಂಗಿಲ್ರಿ, ಉದ್ದಾರ ಆಗಂಗಿಲ್ಲ. ನಿಮ್ ಜನ್ಮಕ್ಕಷ್ಟು ಬೆಂಕಿ ಹಾಕ.